ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನಲ್. ಹರಪನಹಳ್ಳಿ ತಾಲೂಕಿನ ಗರ್ಭಗುಡಿ ಪಿಕಪ್ ಬ್ರಿಡ್ಜ್ ಬ್ಯಾರೇಜ್ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು 37 ಗ್ರಾಮ ಪಂಚಾಯಿತಿಯಲ್ಲಿ ತುರ್ತು ಸಭೆ ಕರೆದು ಸಭೆ ನಡವಳಿಕೆ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸಲು ಮನವಿ. ಕ್ರಿಸ್ತಪೂರ್ವ ಕ್ರಿಸ್ತ ಶಕದಿಂದ ರಾಜ ಮಹಾರಾಜರು, ಬ್ರಿಟಿಷರು, ಪಾಳೆಗಾರರು, ಮೈಸೂರಿನ ಅರಸರು ಜನರ ಜೀವನ ಸುಧಾರಣೆ ಮತ್ತು ಆರ್ಥಿಕ ಸ್ವಾವಲಂಬನೆಗೆ ನೀರಾವರಿಯೇ ಪರಿಹಾರವೆಂದು ಕಂಡುಕೊಂಡ ಪರಿಣಾಮದ ಫಲವಾಗಿ ದೇಶದಲ್ಲಿ ಅನೇಕ ಡ್ಯಾಮ್ಗಳು, ಕೆರೆಕಟ್ಟೆಗಳು ನಿರ್ಮಾಣವಾಗಿವೆ. ಹರಪನಹಳ್ಳಿ ತಾಲೂಕಿನಲ್ಲಿ ತುಂಗಭದ್ರಾ ನದಿ ಅಂದಾಜು 30 ಕಿಲೋಮೀಟರ್ ದೂರ ಹಾಯ್ದು ಹೋಗುತ್ತದೆ. ದಿವಂಗತ ನಿಜಲಿಂಗಪ್ಪನವರ ಕನಸಿನ ಕೂಸೆಂದು ಹೇಳಲಾಗುವ ಈ ಯೋಜನೆ ದಿವಂಗತ JH ಪಟೇಲರಿಂದ ಇಲ್ಲಿಯವರೆಗಿನ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರೂ ಇಂದಿಗೂ ಪ್ರಾರಂಭವಾಗುವ ಭಾಗ್ಯ ಕೂಡಿ ಬಂದಿಲ್ಲ. ನಡಿಗೆ ರೀತಿಯಾಗಿ ಕಾಮಗಾರಿ ಬಿಲ್ ಪಾವತಿಯ ವಿಳಂಬ ಕಾರಣದಿಂದ ಅಂದಾಜು ಮೊತ್ತದಲ್ಲಿ ಏರಿಕೆಯಾಗುತ್ತಲೇ ಹೋಗುತ್ತಿದೆ ಎಂದು ಗುತ್ತಿಗೆದಾರರು ನೆಪ ಹೇಳುತ್ತಿದ್ದಾರೆ. ಅಲ್ಲದೆ ಬೇಸಿಗೆಯಲ್ಲಿಯೇ ಈ ಕಾಮಗಾರಿ ಕೈಗೊಳ್ಳಬೇಕಾಗಿರುವುದರಿಂದ ಈಗ ಸೂಕ್ತ ಸಮಯವಾಗಿದೆ. ಸರ್ಕಾರವು ಬೇಕಾಗಿರುವ ನಿಗದಿತ ಹಣವನ್ನು ಒದಗಿಸುವ ಮೂಲಕ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕಾಗಿದೆ. ಈ ಯೋಜನೆಯಿಂದ ಕೃಷಿಗೆ ನೀರು ದೊರೆತು ಸಾರಿಗೆಗೂ ಅನುಕೂಲವಾಗುತ್ತದೆ. ಸೇತುವೆ ಆಗುವುದರಿಂದ ರಾಣೆಬೆನ್ನೂರು ಮತ್ತು ಹರಪನಹಳ್ಳಿಗೆ ಕಡಿಮೆ ದೂರ ಸಂಪರ್ಕದಿಂದ ವಾಣಿಜ್ಯ ವಹಿವಾಟಿಗೂ ಅನುಕೂಲವಾಗಲಿದೆ. ಎರಡು ತಾಲೂಕಿನ ಸುಮಾರು 4,600 ಹೆಕ್ಟೇರ್ ಭೂಮಿ ನೀರಾವರಿಗೆ ಒಳಪಡುವುದರಿಂದ ರೈತರ ಬದುಕು ಹಸನವಾಗುವುದು. ಅಲ್ಲದೆ ಪಿಕಪ್ನಿಂದ 19 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 50 ದಶಲಕ್ಷ ಘನ ಅಡಿಯಷ್ಟು ನೀರು ಸಂಗ್ರಹವಾಗುತ್ತದೆ. ಈ ನೀರು ನಿಲ್ಲುವುದರಿಂದ ತಾಲೂಕಿನ 60 ಕೆರೆಗಳಿಗೆ ನೀರು ತುಂಬಿಸಲು ಅನುಕೂಲ ಹಾಗೂ ಕುಡಿಯುವ ನೀರಿನ ಯೋಜನೆಗೂ ಅನುಕೂಲವಾಗಲಿದೆ. ಜೊತೆಗೆ ತಾಲೂಕಿನ 50 ಕೆರೆಗಳಿಗೆ ನಿರಂತರವಾಗಿ ನೀರು ತುಂಬಿಸಬಹುದು ಮತ್ತು ತಾಲೂಕಿನ 132 ಗ್ರಾಮಗಳಿಗೆ ಸರಬರಾಜು ಮಾಡಬಹುದು. ಇಂತಹ ಮಹತ್ವದ ಯೋಜನೆಯನ್ನು ಸರ್ಕಾರ ಹಾಗೂ ಸ್ಥಳೀಯ ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಭಾಷಣಕ್ಕೆ ಸೀಮಿತಗೊಳಿಸಿದ್ದಾರೆ. ಕೂಡಲೇ ಬರುವ ಬೇಸಿಗೆ ಕಾಲದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲಿ ಪಕ್ಷಭೇದ ಮರೆತು ತುರ್ತು ಗ್ರಾಮ ಸಭೆಯಲ್ಲಿ ಸಭಾ ನಡವಳಿಕೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆಂದು ಮೆರವಣಿಗೆ ಮೂಲಕ ತೆರಳಿ ಹರಪನಹಳ್ಳಿ ತಹಸೀಲ್ದಾರರಿಗೆ ತಾಲೂಕು AIKS ಸಂಘಟನೆಯ ಮುಖಂಡರು ಮನವಿ ನೀಡಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಿಯೋಗದಲ್ಲಿ ಕಾಮ್ರೇಡ್ ಗುಡಿಹಳ್ಳಿ ಹಾಲೇಶ್, AIKS, AIYF, CPI ಮುಖಂಡರು, ಕಟ್ಟಡ ಕಾರ್ಮಿಕ ಕಿಸಾನ್ ಸಭಾ ಕಟ್ಟಡ ಕಾರ್ಮಿಕ ಮುಖಂಡರು, ದಲಿತ ಹಕ್ಕುಗಳ ಆಂದೋಲನ ಮೊದಲಾದ ಸಂಘಟನೆಗಳ ಮುಖಂಡರುಗಳಾದ ಕಾಮ್ರೇಡ್ ರಾಗಿ ಮಸಲವಾಡ ಹನುಮಂತಪ್ಪ, ಹರಿಯಮ್ಮನಹಳ್ಳಿ ಬಸವರಾಜು, ಬಳಿಗನೂರು ಕೊಟ್ರೇಶ್, ಹಗರಿಗುಡಿಹಳ್ಳಿ ಶಿವರಾಮ್, ದಾದು, ದುರ್ಗಪ್ಪ, ದುಗ್ಗತಿ ಹನುಮಂತಪ್ಪ, ಹನುಮಂತ ನಾಯ್ಕ, ಕರಿಯಪ್ಪ, ಅರಸೀಕೆರೆ ರಮೇಶ್ ನಾಯ್ಕ, ಕೋಟೆ ಭೀಮಪ್ಪ, ಬಳಿಗನೂರು ಧರ್ಮಣ್ಣ, ರಾಮಪ್ಪ ಹಾಗೂ ಮುಖಂಡರು ಭಾಗವಹಿಸಿದ್ದರು. ಮಾಹಿತಿ ಹಾಲೇಶ್ ಗುಡಿಹಳ್ಳಿ, ನಿರೂಪಣೆ ಸಿದ್ದಪ್ಪ ದಾವಣಗೆರೆ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಇನ್ನು ಮುಂದೆ